ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು 24,200 ಲೆವೆಲ್ ಅಲ್ಲಿ ಓಪನ್ ಆಯಿತು. ಇನ್ ದ ಅರ್ಲಿ ಮಾರ್ನಿಂಗ್ ಬೈಯರ್ಸ್ ವರ್ ವೆರಿ ಆಕ್ಟಿವ್. ಬೈಯರ್ಸ್ ದೇ ವೇರ್ ಟ್ರೈಂಗ್ ಟು ಟೇಕ್ ದ ಮಾರ್ಕೆಟ್ ಅಪ್ ಸೈಡ್. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಸೆಲ್ಲರ್ಸ್ ಮತ್ತೆ ಮಾರ್ಕೆಟ್ ಅನ್ನ ಕೆಳಗಡೆ ತಂದ್ಬಿಟ್ಟು ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು 24,130 ವಿಚ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಸ್ವಲ್ಪ ದಿನದಿಂದ ಮಾರ್ಕೆಟ್ ಅಲ್ಲಿ ಇದೇ ಲೆವೆಲ್ ಇಂದ ಬೈಯರ್ಸ್ ತುಂಬಾ ಆಕ್ಟಿವ್ ಆಗ್ಬಿಟ್ಟು ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡೋಗಿದ್ರು. ಇವತ್ತು ಕೂಡ ಮಾರ್ಕೆಟ್ ನಲ್ಲಿ ಇದೇ ಲೆವೆಲ್ ಇಂದ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡೋಗಿದ್ದಾರೆ. ನಮ್ಗೆ ಇಲ್ಲಿ ಒಂದು ಒಳ್ಳೆ ಬೈಯಿಂಗ್ ಅಪಾರ್ಚುನಿಟಿ ಇತ್ತು. ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಕಾಲ್ ಆಪ್ಷನ್ ನ ಬೈ ಮಾಡಿ ಒಂದು ಮಿನಿಮಮ್ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ತಗೊಂಡೋಗಿ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು 24,230 ಇಟ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಅರ್ಲಿ ಮಾರ್ನಿಂಗ್ ಏನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಇದೇ ಲೆವೆಲ್ ಇಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಮೇಲೆ ಹೋದಂತ ಮಾರ್ಕೆಟ್ ಮತ್ತೆ ಕರೆಕ್ಟ್ ಆಗಿ ಇದೇ ಲೆವೆಲ್ ಇಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ದಿಸ್ ಲೆವೆಲ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಸೊ ಇಲ್ಲಿ ನಮಗೊಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಇತ್ತು. ಸ್ನೇಹಿತರೆ, ನೀವು ಟ್ರೇಡಿಂಗ್ ಅಲ್ಲಿ ಚೆನ್ನಾಗಿ ಲಾಭ ಮಾಡಬೇಕು, ಚೆನ್ನಾಗಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಚೆನ್ನಾಗಿ ಅನಾಲಿಸಿಸ್ ಮಾಡೋದನ್ನ ನೀವು ಕಲ್ತಿದ್ದೆ ಆದ್ರೆ ಮಾತ್ರ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಅನ್ನ ಸಾಧಿಸಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಕ್ಕಾಗಲ್ಲ. ಸೊ ದಟ್ಸ್ ದ ರೀಸನ್ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್. ಫ್ರೆಂಡ್ಸ್, ನೌ ವಿ ವಿಲ್ ಡಿಸ್ಕಸ್ ಹೌ ವಿ ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್. ಸ್ನೇಹಿತರೆ, ನೀವು ನಾಳೆ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಇವತ್ತೇ ನೀವು ರೆಕಗ್ನೈಸ್ ಮಾಡಿಟ್ಕೊಂಡಿರ್ಬೇಕು, ಐಡೆಂಟಿಫೈ ಮಾಡಿಟ್ಕೊಂಡಿರ್ಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾಳೆ ಟ್ರೇಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾವು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನು ಅಬ್ಸರ್ವ್ ಮಾಡೋದಾದ್ರೆ 24,130 ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಯಾಕೆ ಇದು ಸಪೋರ್ಟ್ ಆಗಿ ಆಕ್ಟ್ ಆಗತ್ತೆ ಅಂತಂದ್ರೆ ಸ್ವಲ್ಪ ದಿನದಿಂದ ಮಾರ್ಕೆಟ್ ಅಲ್ಲಿ ಇದೇ ಲೆವೆಲ್ ಇಂದ ಬೈಯರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡೋಗಿದ್ರು. ಇವತ್ತು ಕೂಡ ಇದೇ ಲೆವೆಲ್ ಇಂದ ಬೈಯರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡೋಗಿದ್ದಾರೆ. ದಟ್ಸ್ ದ ರೀಸನ್ 24,130 ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಒಂದು ವೇಳೆ ಈ ಲೆವೆಲ್ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಝೋನ್ ಎಲ್ಲಿದೆ ಅಂತಂದ್ರೆ ನಮಗೆ 24,000 ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಯಾಕಂತಂದ್ರೆ ಸ್ವಲ್ಪ ದಿನದಿಂದ ಇದೇ ಲೆವೆಲ್ ಇಂದ ಬೈಯರ್ಸ್ ಮತ್ತೆ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡೋಗಿದ್ರು. ದಟ್ಸ್ ದ ರೀಸನ್ ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಹಾಗಾದ್ರೆ ರೆಸಿಸ್ಟೆನ್ಸ್ ಝೋನ್ಸ್ ಎಲ್ಲಿ ಬರುತ್ತೆ? 24,200 ದಿಸ್ ಲೆವೆಲ್ ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಯಾಕಂತಂದ್ರೆ ಇಲ್ಲಿ ಪ್ರತಿ ಸಲ ಸೆಲ್ಲರ್ಸ್ ಸ್ಲೋ ಆಗಿ ಮಾರ್ಕೆಟ್ ಅನ್ನ ಕೆಳಗಡೆ ತರ್ತಾ ಇದ್ದಾರೆ. ದಟ್ಸ್ ದ ರೀಸನ್ ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಇನ್ನು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಎಲ್ಲಿ ಬರುತ್ತೆ ಅಂತಂದ್ರೆ 24,300 ಈ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಝೋನ್ ಬರುತ್ತೆ. ಇನ್ನು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಎಲ್ಲಿ ಬರುತ್ತೆ ಅಂತಂದ್ರೆ 24,400 ಲೆವೆಲ್ ಅಲ್ಲೂ ಒಂದು ರೆಸಿಸ್ಟೆನ್ಸ್ ಝೋನ್ ಬರುತ್ತೆ. 24,500 ಲೆವೆಲ್ ಅಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಝೋನ್ ಬರುತ್ತೆ. ಇನ್ನ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತಂದ್ರೆ ಒಂದು ವೇಳೆ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇದೇ ಲೆವೆಲ್ ಅಲ್ಲಿ ಓಪನ್ ಆಗಿ ನಿಧಾನಕ್ಕೆ ಕೆಳಗಡೆ ಬರಕ್ ಸ್ಟಾರ್ಟ್ ಆಗಿ ಈ ಲೆವೆಲ್ ಅಲ್ಲಿ ಸೊ ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಸೊ ಬೈಯರ್ಸ್ ಏನಾದ್ರು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಆಕ್ಟಿವ್ ಆದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,200. ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,250. ಒಂದು ವೇಳೆ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು, ಸೆಲ್ಲರ್ಸ್ ಏನಾದ್ರು ತುಂಬಾ ಸ್ಟ್ರಾಂಗ್ ಆದ್ರೆ ಅಂದ್ರೆ ಇಲ್ಲಿಂದ ನೀವು ಸೆಲ್ ಪೊಸಿಷನ್ ನ ತಗೋಬಹುದು. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,100. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,000. ಸೊ ಒಂದು ವೇಳೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ತಗೊಂಡಾಗ ನಾವು ಯಾವ ರೀತಿ ಟ್ರೇಡ್ ಪ್ಲಾನ್ ಮಾಡಬಹುದು? ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ತಗೊಂತ ಇಟ್ಕೊಳ್ಳಿ. ಇಲ್ಲಿ ಗ್ಯಾಪ್ ಅಪ್ ತಗೊಂಡಾಗ ನೀವು ಏನ್ ಮಾಡ್ಬೋದು ಅಂತಂದ್ರೆ ಮಾರ್ಕೆಟ್ ಈ ಲೆವೆಲ್ ಬರೋವರೆಗೂ ಕಾಯ್ಬೇಕು. ಈ ಲೆವೆಲ್ ಬಂದಾದ್ಮೇಲೆ ಇಲ್ಲಿ ಸುಮಾರು ಹೊತ್ತು ಮಾರ್ಕೆಟ್ ಈ ರೀತಿ ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಅಪ್ಸೈಡ್ ಬ್ರೇಕ್ಔಟ್ ಕೊಡಕತ್ತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,250. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 24,300. ಒಂದು ವೇಳೆ ಈ ಲೆವೆಲ್ ಇಂದ ಮಾರ್ಕೆಟ್ ಏನಾದ್ರು ಇದನ್ನ ಬ್ರೇಕ್ ಮಾಡ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 24,150. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ ಅಟ್ 24,100. ಸ್ನೇಹಿತರೆ, ನಾವಿನ್ನು ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ 25,000 ವಿಚ್ ಹ್ಯಾಸ್ ಬೀನ್ ಆಕ್ಟಿಂಗ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್, 24,000 ವಿಚ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಒಂದ್ 2-3 ದಿನದ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಿದೆ. ಇವತ್ತು ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗಿಂದ ಅದರ ನೆಕ್ಸ್ಟ್ ಡೇ ಏನಾದ್ರೂ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಪ್ಸೈಡ್ ಮೊಮೆಂಟಮ್ ಇನ್ ದ ಮಾರ್ಕೆಟ್. Friends, I hope you find this video useful. If you like this video, please to subscribe, please to share with your community. ಒಂದು ವೇಳೆ if you want to learn more about trading, if you want to learn more about technical analysis, you can explore my online course. Thank you so much.